ಹಾಯ್, ಗುಡ್ ಈವ್ನಿಂಗ್. ಇವತ್ತು ಹರ್ಬಲೈಫ್ ನ್ಯೂಟ್ರಿಷನ್ ಶೇಕ್ ಜೊತೆಗೆ ಒಂದು ಸ್ವಲ್ಪ ಬಾಡಿಗೆ ಬೇಕಾಗಿರುವಂಥ ಫ್ಯಾಟ್ ತೊಗೊಳ್ತಾ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರೆಸಿಪಿನ ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಚಿಯಾ ಸೀಡ್ಸ್ 1 ಟೇಬಲ್ ಸ್ಪೂನ್ಸ್ ನೆನೆಸಿ ಸೋಕ್ ಮಾಡಿ ಒಂದು 2 hours 3 hours ಅದು ಫುಲ್ ಬಬಲ್ಸ್ ಬಂದ್ಬಿಟ್ಟು ಜೆಲ್ಲಿ ಫಾರ್ಮೆಟಿಗೆ ಬಂದಿರುತ್ತೆ. ಸೊ ನಿಮ್ಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದು 6-7 hours ನೆನೆಸಿದ್ರು ಕೂಡ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ ಪ್ರಾಪರ್ ಜೆಲ್ಲಿ ಫಾರ್ಮೆಟ್ ಬರೋದಕ್ಕೆ. ಸೊ ಅದ್ರ ಜೊತೆಗೆ ನಿಮಗೆ ಒಂದು 250-300 ml ನಾರ್ಮಲ್ ಅಥವಾ ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿ ಮಿಕ್ಸರ್ನಲ್ಲಿ. ಆ್ಯಂಡ್ 3 ಸ್ಕೂಪ್ ಆಫ್ ಫಾರ್ಮುಲಾ, 2 ಸ್ಕೂಪ್ ಆಫ್ ಶೇಕ್ ಮೆಟ್ನ ಆ್ಯಡ್ ಮಾಡಿ. ಪರ್ಸನಲೈಸ್ ಪ್ರೋಟೀನ್ ಪೌಡ್ರು ಅದು ನಿಮ್ಮ ಇಷ್ಟ. ಸೊ ನಿಮಗೆ ನಿಮ್ಮ ವೆಯ್ಟ್ಗೆ ಡಿಪೆಂಡೆನ್ಸಿಯಾಗಿ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಈ ಒಂದು ಇದರಲ್ಲಿ ಸ್ಕಿಪ್ ಕೂಡ ನಾವು ಮಾಡಬಹುದು. ಬಿಕಾಸ್ ನಿಮಗೆ ಇದರಲ್ಲಿ ಸ್ವಲ್ಪ ಕ್ಯಾಲರಿ ಜಾಸ್ತಿ ಇರೋದ್ರಿಂದ ಸೊ ನಿಮಗೆ ಅದು ಬ್ರೇಕ್ಫಾಸ್ಟ್ಗೆ ಹೆಲ್ಪ್ ಆಗೋದಕ್ಕೆ ಈ ಒಂದು ನೀವು ಪರ್ಸನಲೈಸ್ ಪ್ರೋಟೀನ್ ಪೌಡ್ರನ್ನ ಸ್ಕಿಪ್ ಮಾಡಬಹುದು. ಅಥವಾ ನೀವು ಸ್ಕಿಮ್ಡ್ ಮಿಲ್ಕ್ ಯೂಸ್ ಮಾಡ್ತಿದ್ರೆ ಸ್ಕಿಮ್ಡ್ ಮಿಲ್ಕ್ ಯೂಸ್ ಮಾಡಿ ಶೇಕ್ ಮಿಲ್ಕ್ನ ಸ್ಕಿಪ್ ಮಾಡಿ ಪ್ರೋಟೀನ್ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ಸೊ ಇದು ನನ್ನ ರೆಸಿಪಿ ಮಾತ್ರ, ಇದು ಯಾವುದೇ ರೀತಿ ಪ್ರಮೋಷನು ಅಲ್ಲ ಅಥವಾ ಯಾವುದೇ ರೀತಿ ಟ್ರೈ ಮಾಡಲೇಬೇಕು ಅಂತಲೂ ಏನಿಲ್ಲ, ಜಸ್ಟ್ ಫಾರ್ ಚೇಂಜ್. ಸೊ ಇದನ್ನು ಆ್ಯಡ್ ಮಾಡೋದ್ರಿಂದ ಸೊ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಫಾರ್ಮುಲಾ 1ಇಂದ ಸಿಗುವಂತಹ ನ್ಯೂಟ್ರಿಷನ್ ಜೊತೆಗೆ ಒಂದಷ್ಟು ಗುಡ್ ಅಮಿನೋ ಆ್ಯಸಿಡ್ಸ್ ಜೊತೆಗೆ ಆ್ಯಂಡ್ ಫ್ಯಾಟಿ ಆ್ಯಸಿಡ್ಸ್ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಇದರಿಂದ ತುಂಬ ಹೊತ್ತು ಹೊಟ್ಟೆ ತುಂಬಿಡೋದಕ್ಕೆ ಅಂದರೆ ಒಂದು 12 ಗಂಟೆ 1 ಗಂಟೆವರೆಗೂ ತುಂಬಿಡೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಕುಡಿಯೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಾಗಿರುತ್ತೆ. ನಿಮಗೆ ಕೆಲವರಿಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗೋಲ್ಲ ಅನ್ನೋರಿಗೆ ಇದನ್ನು ಹೆಲ್ಪ್ ಆಗುತ್ತೆ ಈ ಒಂದು ರೆಸಿಪಿ ಮಾಡೋದ್ರಿಂದ. ಸೊ ಇದು ರೆಸಿಪಿ ಎವ್ರಿ ಡೇ ಮಾಡಿದ್ರೆ ಐ ಥಿಂಕ್ ನಿಮ್ಮ ಕ್ಯಾಲರಿ ಮ್ಯಾನೇಜ್ಮೆಂಟ್ ಮೇಲೆ ಹೊಡೆತ ಬೀಳುತ್ತೆ. ಸೊ ಹಂಗಾಗಿ ನಾನು ಇದನ್ನ ಎವ್ರಿ ಡೇ ಇದನ್ನ ಯೂಸ್ ಮಾಡೋಕ್ಕೆ ನಮಗೆ ರೆಕಮೆಂಡ್ ಮಾಡೋದಿಲ್ಲ. ಸೊ ನಿಮ್ಮ ಪ್ರಾಪರ್ ಕೋಚ್ ಕೇಳಿ ನೆಕ್ಸ್ಟು ಇದ್ರ ಮೇಲೆ ನೀವು ಮಾಡಬೇಕಾ ಬಿಡಬೇಕಾ ಅನ್ನೋದು ನಿಮ್ಮ ಮೇಲೆ ಡಿಸೈಡ್ ಆಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ನಿಮಗೆ ಅದನ್ನು ಪರಿಚಯ ಮಾಡ್ಕೊಳ್ತಿದ್ದೀನಿ. ನಾನು ವೀಕ್ಲಿ 1 or 2 ಇದನ್ನ ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಷಯ ನಿಮ್ಗೆ ಇಷ್ಟ ಆಯಿತು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಇದನ್ನು ಕಾಮೆಂಟ್ ಮಾಡಬಹುದು, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಕೂಡ ಹೊಸದಾಗಿ ನಾನು ಶುರು ಮಾಡಬೇಕು, ವೆಯ್ಟ್ ಲಾಸ್ ಪ್ರೋಗ್ರಾಮ್ ಶುರು ಮಾಡಬೇಕು, ನಾನು ಕೂಡ ಚೆನ್ನಾಗಿ ಆಗಬೇಕು, ಫಿಟ್ ಆ್ಯಂಡ್ ಫೈನಾಗಿ ಆಗಬೇಕು, ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೂಡ ನಿಮಗೆ ಸರ್ವಿಸ್ ಇರುತ್ತೆ. ಸೊ ಹಾಗಾಗಿ ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್.